Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸರ್ ಇದು ಪ್ರಜ್ವರೇವಣ ವಿಚಾರ ಸರ್ ಅಪ್ಡೇಟ್ ಏನಿದೆ ಸರ್ ಈ ಕೇಸ್? ಲೈಕ್ SITಗೆ ಕೊಟ್ಟಿದ್ದೇವೆ. BK ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳು SP ಲೆವೆಲ್ಲಿನ ಅಧಿಕಾರಿಗಳನ್ನು ಕೂಡ ಮಾಡಿದ್ದಾರೆ. ತನಿಖೆ ಅವರು ಪ್ರಾರಂಭ ಮಾಡಿ ತನಿಖೆ ಆದಷ್ಟು ಶೀಘ್ರವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದೇವೆ. ವರದಿ ಬಂದ ಮೇಲೆ ಗೊತ್ತಾಗ್ತದೆ ಅವರು ಯಾವ ಮೆಥಡ್ಸ್ನ ಅಡಾಪ್ಟ್ ಮಾಡ್ತಾರೆ ಅವರು. ಯಾಕೆಂದರೆ ಅನೇಕ ಅವರ ಏನು ಪೆನ್ ಡ್ರೈವ್ಗಳಿದ್ದಾವೆ ಅವುಗಳನ್ನೆಲ್ಲ ವಶಪಡಿಸ್ಕೊಂಡು ಅದನ್ನು FSL ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಟ್ನೆಸಸ್ಗಳನ್ನು ತಗೊಂಡು ಎವಿಡೆನ್ಸ್ಗಳು ತಗೊಂಡು ಅದೆಲ್ಲ ಅವರು ಮಾಡ್ತಾರೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಇರೋದ್ರಿಂದ ಅವರನ್ನು ಕೂಡ ಅವರು ವಾಪಸ್ ಕರೆಸ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸರ್ಕಾರ ಅದಕ್ಕೆ ನಾವೇನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅವರಿಗೆ ಸಂಪೂರ್ಣವಾದಂಥ ಫ್ರೀಡಮನ್ನು ಕೊಟ್ಟಿರ್ತೇವೆ SIT ಅವರಿಗೆ. ಅದು ಅವ್ರೇನು ವರದಿ ಬರುತ್ತೆ ಅದಾದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ತಾರೆ. ಅದನ್ನೇ ಅಲ್ಲ, ಏನೇ ಆಗ್ಲಿ ಅವರು ಗೊತ್ತಾಗ್ಲೇಬೇಕಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳೆಲ್ಲವೂ ಸಿಗ್ಲೇಬೇಕು. ಅದನ್ನ ಅವರು ವಶಪಡಿಸ್ಕೊಂಡು ಅದನ್ನ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕೊಟ್ಟು ಕನ್ಫರ್ಮ್ ಮಾಡಿಕೊಂಡು ಅದೆಲ್ಲ ಮಾಡ್ತಾರೆ. ಪ್ರೊಸೀಜರಲ್ಲಿ ಅವ್ರೇನೇನ್ ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಇಂಟರ್ನಲ್ಲಿ ಹೇಳಿದ್ದೇವೆ ಅವ್ರಿಗೆ. ಟೈಮ್ ಓಪನ್ ಎಂಡೆಡ್ ಇರೋದಿಲ್ಲ. ಯಾವಾಗ್ಲೂ ಕೂಡ ಇನ್ವೆಸ್ಟಿಗೇಷನ್ಸ್ ಕೇಳುವಾಗ ಓಪನ್ ಎಂಡೆಡ್ ಆದ್ರೆ ವರ್ಷಾನ್ಗಟ್ಲೆ ಮಾಡ್ತಾರೆ. ಅದನ್ನ ನಾವು ಮೊದಲೇ ಹೇಳಿರ್ತೀವಿ ಅವರಿಗೆ, ನೀವು ಆದಷ್ಟು ಬೇಗ ಮಾಡಬೇಕು ಅಂತೇಳಿ. ಇಂಟರ್ನಲ್ಲಿ ಅವ್ರು ಹೇಳಿರ್ತಾರೆ 10 ದಿವಸ 15 ದಿವಸ ಇಂಥದಕ್ಕೆಲ್ಲ ನಾವು ನಾಳೆನೆ ಕೊಟ್ಬಿಡಿ ರಿಪೋರ್ಟು, ನಾಡದ್ದೇ ಕೊಟ್ಬಿಡಿ ಹಾಗೆ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಆ ರೀತಿ ಹೇಳಿರ್ತೇವೆ. ಯಾರದು ಕಂಪ್ಲೇನೆಂಟು ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತ ಏನು ಸಪೋರ್ಟಿವ್ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿರ್ತಾರೆ. ಅದನ್ನ ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ರೇವಣ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರ ಮೇಲೆ ಇದ್ರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ಹೊಳೆನರಸೀಪುರ ರೇವಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು SIT ಅಂಡರ್ ಬರುತ್ತಾ? ಹೌದು, ಎಲ್ಲ ನಮ್ಗೆ ಮಹಿಳಾ ಆಯೋಗದವರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ರು ಅಂತೇಳಿ ಇದಕ್ಕೆ ತನಿಖೆ ಆಗ್ಬೇಕು ಅಂತ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ DGP ಅವರಿಗೆಲ್ಲ ಪತ್ರ ಬರೆದಿದ್ದಾರೆ. ಅದರಲ್ಲಿ ಅದು ಕೂಡ ಇದೆ. ಅದನ್ನ ಸೇರಿಸ್ಕೊಳ್ತಾರೆ. ತಮ್ಮದೇ ಪಕ್ಷದ ಮಹಿಳಾ ನಾಯಕರು ಒಂದು ಪ್ರಶ್ನೆ ಇರ್ತಾ ಇದ್ದಾರೆ, ಸಂತ್ರಸ್ತರಿಗೆ ಅವ್ರಿಗೆ ಭದ್ರತೆ ಕೊಡಬೇಕು, ಅವಶ್ಯಕತೆ ಬಿದ್ದರೆ ಖಂಡಿತವಾಗಿ ಕೊಡ್ತೀವಿ. ಯಾಕಂದ್ರೆ ನಾವು ನ್ಯಾಯ ಒದಗಿಸೋದ್ರಲ್ಲಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಎಲ್ಲ ಮಾಡ್ತಾರೆ. ಅವರಿಗೆ ಸಂತ್ರಸ್ತರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರೆ ಅವ್ರಿಗೆ ಕೂಡ ರಕ್ಷಣೆ ಕೊಡ್ತೀವಿ. ದೊಡ್ಡ ಮನೆತನದ ವಿರುದ್ಧ ಒಂದಷ್ಟು ಧ್ವನಿ ಎತ್ತಿದ್ದಾರೆ. ಸೊ ಹಾಗಾಗಿ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗಬಾರ್ದು, ಸೂಕ್ತವಾಗಿ ಅವ್ರಿಗೆ ಭದ್ರತೆ ಕೊಟ್ಟು ಅವ್ರಿಗೆ ಖಂಡಿತವಾಗಿ ಯಾರಿಗೂ ಕೂಡ ತೊಂದರೆ ಆಗದಾಗೆ ಭದ್ರತೆಯನ್ನ ಕೊಟ್ಟು ನ್ಯಾಯಯುತವಾದಂತ ತನಿಖೆಯನ್ನ ಮಾಡ್ತೇವೆ ಅನ್ನುವಂಥದ್ದು ಅಷ್ಟೇ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.